ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಯಾವ 11 ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಎನಿಸಿಕೊಂಡಿರ್ತಕ್ಕಂಥ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜಲಜ 21 ಲಕ್ಷ, 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಮತ್ತು ನೀರವನ್ನ ಹಾಕಿ ಸಲ್ಲಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಶರಣ ಶರಣಾರ್ಥಿ ಸಲ್ಲಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಸದಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾವ ಆಂಧ್ರ ಪ್ರದೇಶದ ಕಲ್ಲಿಪಾಕಿ ಪಟ್ಟಣದೊಳಗೆ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಹುಟ್ಟಿ ಬಂದಿರತಕ್ಕಂಥ ಯಾವ ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವರೇರಿಪ್ಪಲ್ಲಪ್ಪ ಪರಮದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಲವಿ ನಾರನ ಗೌಡನ ಅಳಿಯ ತನ್ನ ಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಅಕ್ಕ ಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಯಾವ ಇದೇ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದೊಳಗ ಹಗಲು 12 ವರ್ಷ, ಇರುಳು 12 ವರ್ಷ, ಟೋಟಲ್ 24 ವರ್ಷಗಳ ಕಾಲ ತಪಸ್ಸನ್ನ ಗೈದು ಸರಿಯಾದಂತ ಶಿಕ್ಷಣ ಪಡೆದಿರ್ತಕ್ಕಂಥ ಯಾರೇಪ್ಪಲ್ಲಪ್ಪ ನನ್ನಪ್ಪ ಗುರು ಬೀರಲಿಂಗನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವರ್ಯಾರಿಪ್ಪಲ್ಲಪ್ಪ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಹುಟ್ಟಿ ಬಂದು ತಾರಾಮತಿಗೆ ಬಂಟೆನಿಸಿ ಕುಲಶಕ್ತಿಗೆ ಹುಲಿ ಎನಿಸಿ ಕೆಟ್ಟ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸವನ್ನ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂಥ ಯಾರಿಪ್ಪಲ್ಲಪ್ಪ ಯಾವ ಕುಲಶಕ್ತಿಯ ಮಠದೊಳಗೆ ಹಿಂಬಾಗಿ ನಡೆಸಿರ್ತಕ್ಕಂಥ ನನ್ನಪ್ಪ ಮುಖ್ಯ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಆರಾಧ್ಯ ದೇವರಾಗಿರ್ತಕ್ಕಂಥ ಇವರೇರಿಪ್ಪ ನನ್ನ ಮನೆಯ ದೇವರಾಗಿರ್ತಕ್ಕಂಥ ಯಾವ ಬೆಳಗಾವ ಜಿಲ್ಲಾ ಇದೆ ರಾಯಬಾಗ ತಾಲೂಕಿನ ಕಂಕನವಾಡಿ ಮಠದೊಳಗೆ ಹಿಂಬಾಗಿ ನೆಲೆಸಿರ್ತಕ್ಕಂಥ ಅವರ್ಯಾರಿಪ್ಪಲ್ಲಪ್ಪ ನನ್ನಪ್ಪ ಆಲ ಸಿದ್ಧನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಆರಾಧ್ಯ ದೇವಿಯಾಗಿರ್ತಕ್ಕಂಥ ನನ್ನ ಮನೆ ತಾಯಿ ಆಗಿರ್ತಕ್ಕಂಥ ಅವರ್ಯಾರಿಪ್ಪಲ್ಲಪ್ಪ ಯಾವ ಬೆಳಗಾವ ಜಿಲ್ಲಾ ಇದೆ ರಾಯಬಾಗ ತಾಲೂಕಿನ ಚಿಂಚಲಿಯ ಮಠದೊಳಗೆ ಹಿಂಬಾಗಿ ನೆಲೆಸಿರ್ತಕ್ಕಂಥ ಅವರ್ಯಾರಿಪ್ಪಲ್ಲಪ್ಪ ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಇವರೇರಿಪ್ಪ ಯಾವ ಬೆಳಗಾವ ಜಿಲ್ಲಾ ರಾಯಬಾಗ ತಾಲೂಕಿನ ರಾಯಬಾಗ ಪಟ್ಟಣದೊಳಗ ಹಿಂಬಾಗಿ ಬಂಡ ನೆಲೆಸಿರ್ತಕ್ಕಂಥ ಯಾರಿಪ್ಪ ಬಂಡ ಭಕ್ತರ ಭವಬಂಧನವನ್ನ ಬಿಡಿಸಿ ಬೇಡಿದವರಿಗೆ ಬೇಕಾದವನ್ನ ಕೊಟ್ಟಿರ್ತಕ್ಕಂಥ ನನ್ನ ತಾಯಿ ಎಡಿ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಯಾವ ತಾಯಿ ಮಾಯಕ್ಕ ದೇವಿಯ ಜಾತ್ರಾ ನಿಮಿತ್ತವಾಗಿ ತಾಯಿಯ ಜಾತ್ರೆ ಅಷ್ಟೇ ಆಗೋದು ಬೇಡ, ಬೆಲೆ ಬೇತನಕ ಜಾಗರಣೆಯಾಗಬೇಕಂತ ತಿಳ್ಕೊಂಡು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಘಗಳ ತಮ್ಮ ಊರಿಗೆ ಬರಮಾಡಿಕೊಂಡ ಸಿದ್ದಪ್ಪಣ್ಣ ಎರಡು ಎಲ್ಲಿಂದ ಬಂದ ಹ್ಯಾಂಗ ಬಂದವ ಅಂತ ಕೇಳಿದ್ರ ಹೆಂಗ್ ಬಂದವ್ರಪ್ಪ ಲೋಕತ್ ಬಂದವ್ರು ಕುರ್ಸಿಯರ್ ತಗೊಂಡ್ಬಂದವ ಕುರ್ಸಿಯರ್ ಬಿಟ್ಟು ಬಂದವ ಮಗನ ದಿನ ಬಂದ ಯಾರ ಅಟ್ಟೆ ಕುರ್ಜಾರ್ ಬರ್ತಿದ್ವಿ ಇವತ್ತು 10 ಕುರ್ಜಾರ್ ಬಂದ ಇವತ್ತು ಹೌದಲ್ಲ ಅದಕ್ಕ ಯಾಕಂತ ಕೇಳಿದ್ರೆ ಸಿದ್ದಪ್ಪಣ್ಣ ಯಾಕ್ರಿಪ್ಪ ಇವತ್ತಿನ ದಿವಸ ನಡ್ಕೊತ ಬರ್ಲಾಕ ಆಗುದಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಮಳರಾಜನ ಅರಬಟ್ಟು ಬಾಳ ಐತಿ ಈಗ ಹೌದಿಲ್ಲ ಗುರುಜರು ತಗೊಂಡು ಬಂದ್ರೆ ಅಟ್ಟೆ ಇವತ್ತು ರಾಯಬಾಗಕ್ಕೆ ಬಂದು ಮುಟ್ಟಬೇಕಾಗುತ್ತದ ಹೌದಿಲ್ಲ ಯಾವ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕಿನ ಯಾವ ಸಂಘ ಅಲ್ಲ ಯಾವ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕಿನ ಭಗೀರಥಿ ದೇವಿ ಬೇಯನ ಗಾಯನ ಸಂಘ ಸಾಕಿನ ಕೌಸಲಿಗೆಯ ಗ್ರಾಮದಿಂದ ಹೆಂಗ್ ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ನಮ್ಮ ಸರ್ಜೋಡಿ ಕಲಾವಂತರಾದ ಬಂದಾರ ಹೌದಿಲ್ಲ ಗೊತ್ತಾರ ಅವರ ಸಂಘಟನ ಪಕ್ಷಕ್ಕೆ ಮೇಳವನ್ನು ಕುಡಿಸಾರ ಸಿದ್ದಪ್ಪನ ಆ ಕಡೆ ನೋಡ್ದಾಡಿ ಒಂದು ಸಲ ನಾಯಿ ನೋಡಕ್ಕೆ ಆದ್ರ ಹೌದಿಲ್ಲ ಅವರ ಸಂಘಟನ ಪಕ್ಷಕ್ಕೆ ಮೇಳವನ್ನು ಕುಡಿಸ್ಯಾರ ಯಾವ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಬೇಡಗಾಯನ ಸಂಘ ಸಾಕಿನ ಸುಲ್ತಾನ್ಪುರ ಗ್ರಾಮದಿಂದ ನಾವಾದ್ರೂ ಕೂಡ ಬಂದಿದ್ದಾಗಿದೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳಿದ್ರು ಜ್ಞಾನಿಗಳ ಮಾತಿನ ಒಂದು ಮಾತ ಜಗತ್ತಿನೊಳಗೆ ಎಲ್ಲ ಪಲ್ಲವರಿದ್ರು ಬಹಳಿಲ್ಲ ಪಲ್ಲವಿದ್ರು ಬಲ್ಲವಿಲ್ಲ ಸಾಹಿತ್ಯ ಸರ್ವರಿಗೆ ಒಲಿದಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಜಗತ್ತಿನೊಳಗೆ 18 ಪುರಾಣ 4 ವೇದ 6 ಶಾಸ್ತ್ರ 108 ಪರಿಷತ್ತುಗಳನ್ನ ಭೂಮಿ ಮ್ಯಾಲ ಓದಿಕೊಂಡವ್ರು ಯಾರು ಇಲ್ಲ ಯಾಕೋ ಬಲಗಾಲ ಬಹಳ ಕೆಲಸ ಆಗಿದ್ದೀವಿ ಓದಿಕೊಂಡವ್ರು ಇದ್ರು ಕೂಡ ಈ ಭೂಮಿ ಮೇಲಿಕ್ಕೆ ಜಾಗವಿಲ್ಲ ಅಂತ ಹೇಳ್ತಾರ ಅದಕ್ಕೆ ಸರ್ಜೋಡಿ ಕಲಾವಂತರ ಹಂಗ 18 ಪುರಾಣ
ಅಕ್ಷರ ಮುಂದೆ ಒಂದು ಫುಲ್ ಪಾಯಿಂಟ್ ಬಿಡುತ್ತೆ, ಒಂದು ಕಾಮ ಬಿಡದ ಒಂದು ತಿರ್ಗಾ ಬಿಡದ ಓದ್ಕೊಂಡವರು ನಾವೆಲ್ಲ ಅಜ್ಞಾನಿ ಬಾಲಕರ ಸಂಘ. ಹೌದಾ? ಆಗಲೇ ಕೇಳಬೇಕಂದ್ರೆ ಬಹಳ ಅಪೂರ್ವದಿಂದ ಬಂದು ಕೂಡಿರ್ತಕ್ಕಂಥ ಯಾರಿಪ್ಪ ಎಲ್ಲ ನನ್ನ ತಾಯಿ ತಂದೆಗಾತ, ಗುರು ಹಿರಿಯರಿಗಾತು, ಅಕ್ಕ ತಂಗಿಯರಿಗಾತು, ಆಯ್ತು ಅಣ್ಣ ತಮ್ಮಂದಿರಿಗಾಯ್ತು, ಪರ ಊರಿಂದ ಬಂದಿರ್ತಕ್ಕಂಥ ಕಲಾಭಿಮಾನಿಗಳಿಗಾಯ್ತು, ಜಟ ಪಟ್ಟುಗಾರಿಗಾಯ್ತು, ಕಲಾ ರಸಿಕರಿಗಾಯ್ತು. ಇವತ್ತು ನನ್ನ ಪರವಾಗಿ, ನನ್ನ ನ್ಯಾಯನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸರ್ವ ಶರಣಾರ್ಥಿ ಸರ್ವ ಶರಣಾರ್ಥಿ ಸರ್ವ ಶರಣಾರ್ಥಿ ಸಲ್ಲಿಸುತ್ತಾ ಯಾಕಂದ್ರೆ ಸರಜೋಡಿ ಹಾಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ ಇವತ್ತಿನ ದಿವಸ ನನ್ನ ಪರವಾಗಿ, ನನ್ನ ನ್ಯಾಯನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಎರಡೂ ಜ್ಞಾನಕ್ಕೊಬ್ಬರು ಛಜ್ಜ ರೂಪವಾಗಿ ಬೇಕಂತ ತಿಳ್ಕೊಂಡ ರಾಮ ಬೆಳಗಾವ ಜಿಲ್ಲಾ ರಾಮದುರ್ಗ ತಾಲೂಕಿನ 18 ಪುರಾಣಗಳ ಪಂಡಿತರಾಗಿರ್ತಕ್ಕಂಥವ್ರು, ಒಂದು ಅಣ್ಣನ ಸ್ವರೂಪರಾಗಿರ್ತಕ್ಕಂಥವ್ರು, ಗುರುವಿನ ಸಮಾನರಾಗಿರ್ತಕ್ಕಂಥವ್ರು, ಮೇಲಾಗಿ ಒಂದು ಶಾಲೆ ಶಿಕ್ಷಕರಾಗಿರ್ತಕ್ಕಂಥವ್ರು, ಅಣ್ಣನ ಸ್ವರೂಪರಾಗಿರ್ತಕ್ಕಂಥ ಯಾವ ಗೋಚಬಾಲ ಗ್ರಾಮದ ನಮ್ಮ ಸಿದ್ದು ಅಣ್ಣರ ಕಮಿಟಿ ನಿರ್ಣಾಯಕರಾಗಿ ಬಂದಾರ. ಇವತ್ತು ನನ್ನ ಪರವಾಗಿ, ನನ್ನ ನ್ಯಾಯನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಾತಾಡಿ ಅಂತ ಬಂದ್ರಿಪ್ಪ. ಹೌದಿಲ್ಲ? ಯಾಕಂದ್ರೆ ಕೇಂದ್ರ ನಮ್ಮ ಗೋಚಬಾಳ ಸಿದ್ದು ಅಣ್ಣನ ಬಲಗೈ ಬಂತಂದ್ರೆ ಏನು ಕಡಿಮೆ ಆಗಕ್ಕಿಲ್ಲ. ಯಾವ ನಮ್ಮ ಬಂಡ್ರೇಲಿಯ ನಾಗಪ್ಪಣ್ಣರು ಕೂಡ ಇವತ್ತಿನ ದಿವಸ ಅವ್ರ ಸಂಗಾಟ ಬಂದಾರು. ಅವ್ರಿಗಾದ್ರೂ ಕೂಡ ಇವತ್ತು ನನ್ನ ಪರವಾಗಿ, ನನ್ನ ನ್ಯಾಯನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮದೊಂದಿಲ್ಲಪ್ಪ ಸಾರುವಂತ ನಮಸ್ಕಾರ. ಹೌದಿಲ್ಲ? ಅದಕ್ಕಾಗಿ ಯಾಕಂದ್ರೆ ಕೇಂದ್ರ ಸಿದ್ದಪ್ಪಣ್ಣ ಯಾಕಪ್ಪ ಇವತ್ತಿನ ದಿವಸ ಮಳೆ ಅರಬಟ್ಟ ಬಹಳ ಆಗಿತ್ತು, ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು, ಕಮಿಟಿ ಅವ್ರಿದ್ರು ಕರೆ. ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರೆ ಹಣೆಬರ ತಪ್ಪಿಸ್ಲಂತ ಯಾರಿಗೂ ಸಾಧ್ಯ ಆಗುದಿಲ್ಲ. ಇವತ್ತಿನ ದಿವಸ ಮಾಯಕ್ಕ ದೇವಿ ಅನ್ನ ಉಂಡಿವಪ್ಪ ಅಂತಂದ್ರ ಬೆಳ್ಳ ಬೆಳತನಕ ತಾಯಿ ಸೇವೆಯನ್ನ ಮಾಡಿ ಇವತ್ತಿನ ದಿವಸ ಭಕ್ತಿ ಮಾಡಿ ಮುಕ್ತಿ ಅನ್ನತಕ್ಕಂಥದ್ದು ಪಡ್ಕೋಬೇಕಾಗೈತಿ. ಎಷ್ಟೋ ಮಳೆ ಹತ್ತಿದ್ರು ಕೂಡ ನಮ್ಮ ಯೂಟ್ಯೂಬರ್ಸ್ ಅನ್ನಗಳು ನೋಡಿ ಎಲ್ಲಿ ನೋಡಿದ್ರು ನಮ್ಮ ಅನ್ನಗಳಿಗೆ ಅನ್ನಕತ್ತಾರ. ಏನ್ ನೋಡ್ತೀವಿ ನೋಡ ಅವ್ರ ಇವತ್ತಾವು. ಹೌದಲ್ಲ? ಯಾಕಂತ ಕೇಳಿದ್ರೆ ರೈಮಾಡಿ ಊರಾಗ ಹ್ಯಾಂಗ ಹಾರಿಕೆ ಅದು ಅನ್ನತಕ್ಕಂಥದ್ದು ಎಷ್ಟೋ ಮಂದಿ ಬರ್ಬೇಕಾಗಿತ್ತು, ಕರೆ ಮಳೆ ಅರಮಾಟದಿಂದ ಎಷ್ಟೋ ಮಂದಿ ಮನ್ಯಾಗ ಮಲ್ಕೊಂಡವ್ರು ಅದ ಮಲ್ಕೊಂಡಾರ. ಹೌದಲ್ಲ? ಇಲ್ಲಿನ ಕಾರ್ಯಕ್ರಮ ನಾಳೆ ಹತ್ತು ಏರು ಬಿಡ್ದ ಹ್ಯಾಂಗ ನಡೆದಾವ, ಹ್ಯಾಂಗ ಹಾರಿಕೆ ಆಗ್ಯಾವ ಅನ್ನತಕ್ಕಂಥದ್ದು ಹಳ್ಳದಿಂದ ದಿಲ್ಲಿ ತನಕ ಮುಟ್ಟಿಸುವಂತ ಕೆಪಾಸಿಟಿ ಯಾರಿಗೈತಪ್ಪ ಅಂತ ಕೇಳಿದ್ರ ಯಾರಿಗೈತ್ರಿಪ್ಪ? ಇಲ್ಲಿ ಬಂದ ನಮಗ್ ಕೂಡಿರ್ತಕ್ಕಂಥ 5 ಮಂದಿ ಯೂಟ್ಯೂಬರ್ಸ್ ಅಣ್ಣಗಳಿಗೆ ಐತಿ. ಆ ಯೂಟ್ಯೂಬರ್ ಅಣ್ಣಗಳಿಗೂ ಕೂಡ ಇವತ್ತು ನನ್ನ ಪರವಾಗಿ, ನನ್ನ ನ್ಯಾಯನ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಬಹಳ ಹಾಡು ಬೇಡ, ಬಹಳ ಮಾತಾಡಬೇಡ, ದೈವ ಹಚ್ಚುವಂತ ಅವಶ್ಯಕತೆ ಏನೂ ಇಲ್ಲ. ಬಂದ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಪಾಳೆಯನ್ನು ಆರಂಭ ಮಾಡೋಣ. ಸಿದ್ದಪ್ಪಣ್ಣ ಹಾಡುವಂತ ಕಲಾವಿದರು ಮುಂದಿನ ಪಾಳಕ್ಕೆ ಹೆಂಗ ಹಾಡ್ತಾರೆ, ಹೆಂಗ ಮಾತಾಡ್ತಾರೆ ಕಾದು ನೋಡಿದೈತಿ ಎಲ್ಲಾರು. ಹೌದಲ್ಲ? ಹೆಂಗ ಬರ್ತಾರ ಹಂಗ ಹೋಗುವಂತಕ್ಕಂಥ ಮಾತು ಹೇಳಿ ಎರಡೇ ನೋಡಿ ಸತ್ಯ ಸುಂದರ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಮಾನವರಾಗಿ ಹುಟ್ಟಿ ಬಂದ ಬಳಿಕ ಗುರುವಿನ ಪಡ್ಕೊಳ್ಳಾದ್ರೆ ಏನಪ್ಪಾ ಅಂತ ಕೇಳಿ ಮುಕ್ತಿ ಸಿಗಂಗಿಲ್ಲ. ದೇವರ ಭಕ್ತಿ ಮಾಡುವ ಏನಪ್ಪ ಅಂತ ದೇವರ ಸೇವೆ ಮಾಡಲಾರ್ದೆ ನಮಗೆ ಯಾರಿಗೂ ಭಕ್ತಿ ಸಿಗಂಗಿಲ್ಲ. ದೇವರ ಮೇಲೆ ಹ್ಯಾಂಗ ಭಕ್ತಿ ಇಡಬೇಕು ಅನ್ನತಕ್ಕಂಥ ಯಾರು ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಕಲಾವಂತರಿ ಪಾಲು ಕೊಡಲು ಮುಂದಿನ ಪಾಲಕ್ಕೆ ಹೆಂಗ ಬರ್ತಾರ ಹಂಗ ಕಾದು ನೋಡು.